ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ಡಿಯರ್ ಫ್ರೆಂಡ್ಸ್, ಇತ್ತೀಚಿನ ದಿನಗಳಲ್ಲಿ ಶಾಕಿಂಗ್ ಅನ್ನೋ ರೀತಿಯಲ್ಲಿ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಇದ್ರ ಬಗ್ಗೆ ವರದಿ ಆಗ್ತಾ ಇರೋದನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ಅದರಲ್ಲೂ ವೆರಿ ವೆರಿ ಶಾಕಿಂಗ್ ಅಂತ ಅಂದರೆ ಸಣ್ಣ ವಯಸ್ಸಿನವ್ರಿಗೂ ಕೂಡ ಹೃದಯಾಘಾತ ಆಗ್ತಾ ಇರೋದು. ಸೊ ಎಲ್ಲರೂ ಟೆನ್ಷನಲ್ಲಿದ್ದಾರೆ, ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಏನಿದು ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಕೇಸ್ಗಳಾಗ್ತಾ ಇದೆಯಲ್ಲ ಅಂತ ತುಂಬ ಮಂದಿ ಜಯದೇವ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದಾರೆ, ಹಾರ್ಟ್ ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಸಣ್ಣ ಪುಟ್ಟ ಎದೆ ನೋವು ಬಂದ್ರೂ ಒಂದಷ್ಟು ಸಿಂಪ್ಟಮ್ಸ್ ಇರುತ್ತಲ್ಲ, ಒಂದಷ್ಟು ಗಾಬರಿ ಆಗಿರ್ತಾರೆ. ಸೊ ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ತಾ ಇದ್ದಾರೆ. ವೈದ್ಯರು ಹೇಳ್ತಾರೆ ಎಲ್ಲರೂ ಗಾಬರಿ ಪಡಬೇಕಾಗಿರೋ ಅಗತ್ಯ ಏನಿಲ್ಲ ಅಂತ. ಆದ್ರೂ ತುಂಬ ಮಂದಿಗೆ ಆತಂಕ ಜಾಸ್ತಿ ಆಗಿದೆ. ಇದಕ್ಕೆ ಮೇನ್ ರೀಸನ್ ಅಂತಂದರೆ ಕಳೆದ 40 ದಿನದ ಅವಧಿಯಲ್ಲಿ 17 ಮಂದಿ ಹಾರ್ಟ್ ಅಟ್ಯಾಕಿಂದ ಸತ್ತಿರೋದು ಹಾಸನ ಜಿಲ್ಲೆಯಲ್ಲಿ. ಹಾಸನದಲ್ಲೇ ಯಾಕೆ 17 ಮಂದಿ ಹಾರ್ಟ್ ಅಟ್ಯಾಕ್ಗೆ ಬಲಿಯಾದರು ಅನ್ನೋದ್ರ ಬಗ್ಗೆ ಒಂದು ರೀತಿ ಸಹಜವಾಗಿ ಆತಂಕ ಎದುರಾಗುತ್ತೆ. ನಾನಾ ಕಾರಣಗಳನ್ನು ಕೊಡ್ತಾ ಇದ್ರೂ ಕೇವಲ ಇಲ್ಲಿ ಹಾಸನ ಅಂತ ಮಾತ್ರ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ರಾಜ್ಯದ ಬಹುತೇಕ ಕಡೆಗಳಲ್ಲಿ, ನಮ್ಮ ರಾಜ್ಯ ಅಂತ ಮಾತ್ರ ಅಲ್ಲ, ಎಲ್ಲೇ ನೋಡಿದ್ರು ಬೇರೆ ಬೇರೆ ರಾಜ್ಯ ಅಂತ ಬಂದ್ರೂ ಸಣ್ಣ ವಯಸ್ಸಿನವರೇ ಈ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಾ ಇದ್ದಾರೆ ಅಂತಂದರೆ ಖಂಡಿತ ಯೋಚನೆ ಮಾಡಬೇಕಾಗತ್ತೆ, ಅಲರ್ಟ್ ಆಗಬೇಕಾಗತ್ತೆ, ಕೆಲವು ಕಾರಣಗಳನ್ನು ತಿಳ್ಕೊಳ್ಬೇಕಾಗತ್ತೆ. ಸೊ ಮುನ್ನೆಚ್ಚರಿಕೆ ಅಂತ ಬಂದಾಗ ಏನೇನು ಮಾಡಬೇಕು, ಏನೇನು ಮಾಡಬಾರ್ದು ಅದೆಲ್ಲವನ್ನು ಕೂಡ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲಿಗೆ ಹಾರ್ಟ್ ಅಟ್ಯಾಕ್ ಅಂತ ಬಂದಾಗ ವೈದ್ಯರು ಇದ್ರ ಬಗ್ಗೆ ಸಾಕಷ್ಟು ಹೇಳಿರ್ತಾರೆ. ಈ ಹಾರ್ಟ್ ಅಟ್ಯಾಕ್ ಅನ್ನೋದು ತಕ್ಷಣ ಆಗೋದಿಲ್ಲ. ಒಂದು ತಿಂಗಳ ಮುಂಚೆನೆ, 15 ದಿನಕ್ಕೂ ಮುಂಚೆನೆ ಒಂದಷ್ಟು ಸಿಂಪ್ಟಮ್ಸ್ ಆ ಹಾರ್ಟ್ ಅಟ್ಯಾಕ್ ಆಗಿರೋ ವ್ಯಕ್ತಿಯಲ್ಲಿ ಕಂಡು ಬಂದಿರುತ್ತೆ. ಅದನ್ನು ಇಗ್ನೋರ್ ಮಾಡಬಾರ್ದು. ಯಾಕೆ ಹೀಗಾಗ್ತಾ ಇದೆ ಅಂತ ಒಂದಷ್ಟು ಗಮನ ಕೊಟ್ಟು ಹೆಲ್ತ್ ಬಗ್ಗೆ ಕೇರ್ ಮಾಡಿದರೆ ಮೇಜರ್ ಹಾರ್ಟ್ ಅಟ್ಯಾಕ್ ಆಗೋದನ್ನು ತಪ್ಪಿಸಬಹುದು ಅಂತ ಹೇಳ್ತಾರೆ. ಹಾಗಾದರೆ ಆ ಥರದ ಸಿಂಪ್ಟಮ್ಸ್ ಏನೇನು ಅಂದರೆ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಮುಂಚೆನೇ ಒಂದು ತಿಂಗಳ ಅವಧಿಯಲ್ಲಿ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಸಿಂಪ್ಟಮ್ಸ್ ಕಾಣುತ್ತೆ ಅನ್ನೋದನ್ನು ಒಂದಷ್ಟು ಗಮನ ಹರಿಸ್ಬೇಕಾಗತ್ತೆ. ಸೊ ಒಂದು ತಿಂಗಳ ಮುಂಚೆನೇ ಹಾರ್ಟ್ ಅಟ್ಯಾಕ್ ಬಗ್ಗೆ ಒಂದಷ್ಟು ಸೂಚನೆಗಳನ್ನು ದೇಹ ಕೊಡುತ್ತಂತೆ. ಆ ಸೂಚನೆ ಯಾವ್ದ್ಯಾವುದು ಅಂತ ಹೇಳೋದಾದ್ರೆ, ಮೊದಲನೇದು ಆಲಸ್ಯ. ಯಾಕೋ ತುಂಬಾ ಸುಸ್ತು ಅನಿಸ್ತಾ ಇರುತ್ತೆ, ತಲೆ ತಿರುಗ್ತಾ ಇರುತ್ತೆ, ಒಂದಷ್ಟು ವಾಕರಿಕೆ ಬರ್ತಾ ಇರುತ್ತೆ. ಅಂದ್ರೆ ಎಲ್ಲವೂ ಸರಿಯಾಗಿರುತ್ತೆ, ಆದರೂ ಯಾಕೆ ಹೀಗೆ ಅಂತ ಕೆಲವರಿಗೆ ಆಶ್ಚರ್ಯ ಆಗುತ್ತೆ. ಚೆನ್ನಾಗಿ ಊಟ ಮಾಡ್ತೀನಿ, ಒಳ್ಳೆ ಆಹಾರ ತಿಂತೀನಿ, ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ, ಆದರೂ ಯಾಕೆ ಹೀಗೆ? ಈ ಥರ ಆದಾಗ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕೆ ಹೀಗಾಗ್ತಾ ಇದೆ ಅಂತ ಒಂದ್ಸಲ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಸೊ ಇದು ಕೂಡ ಒಂದು ಸೂಚನೆ. ಇನ್ನು ಉಸಿರಾಟದಲ್ಲಿ ಒಂದಷ್ಟು ಏರುಪೇರು ಅಂದರೆ ತೀವ್ರವಾದ ಉಸಿರಾಟ ಅಂತ. ಯಾಕೆ ಹೀಗಾಗ್ತಾ ಇದೆ? ಉಸಿರಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಉಸಿರುಗಡ್ತಾಗ್ತಾ ಇದೆ. ಈ ಥರದ ಸಿಂಪ್ಟಮ್ಸ್ ಯಾಕೆ ಅನ್ನೋದನ್ನು ಸೀರಿಯಸ್ ಆಗಿ ನೋಡಬೇಕಾಗತ್ತೆ. ಡಾಕ್ಟ್ರ್ ಹತ್ರ ಇದ್ರ ಬಗ್ಗೆ ಕೂಡ ಹೋಗಿ ಟೆಸ್ಟ್ ಮಾಡಿಸ್ಬೇಕಾಗತ್ತೆ. ಏನೋ ಕೆಲಸ ಜಾಸ್ತಿ ಮಾಡಿದೆ, ಭಾರ ಇರ್ತದೆ, ಸ್ವಲ್ಪ ಸ್ಟ್ರೆಸ್ ಆಯಿತು, ಅದಕ್ಕೆ ಹೀಗಾಗಿರ್ಬೋದು ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಅದನ್ನು ಸೀರಿಯಸ್ ಆಗಿ ಕನ್ಸಿಡರ್ ಮಾಡಬೇಕು. ಇನ್ನು ತಲೆ ಸುತ್ತೋದು, ಮೈ ಬೆವರೋಕೆ ಶುರು ಆಗೋದು, ಇದೆಲ್ಲವೂ ಆಗುತ್ತೆ. ತಲೆ ಸುತ್ತು ಒಂದು ಕಡೆ ಆದರೆ, ಈಗ ಕೆಲವರಿಗೆ ಮೈ ಬೆವರುತ್ತೆ. ಈಗ ಫ್ಯಾನ್ ಹಾಕೊಂಡಿರಲಿ, ಎ ಸಿನಲ್ಲಿದ್ರೂ ಸುಮ್ಮನೆ ಸ್ವೆಟ್ ಆಗ್ತಾ ಇರುತ್ತೆ ಅಂತ ಅಂದರೆ ಇದು ಒಂದು ಸೂಚನೆ ಅಂತ ಪರಿಗಣಿಸಬೇಕಾಗತ್ತೆ. ಸೊ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಇದು ಕೂಡ ಹಾರ್ಟ್ ಅಟ್ಯಾಕ್ಗೂ ಮುಂಚೆ ಬರುವಂಥ, ದೇಹ ಕೊಡುವಂಥ ಸೂಚನೆ ನಮಗೆ. ಇನ್ನು ಈ ಹಾರ್ಟ್ ಅಟ್ಯಾಕ್ ಆಗೋದಕ್ಕೂ ಮುಂಚೆ ಕೆಲವರಿಗೆ 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, ಮುಂಚೆನೆ ಒಂದಷ್ಟು ಎದೆನೋ ಕೂಡ ಕೆಲವರಿಗೆ ಕಾಣಿಸ್ಕೊಂಡಿರುತ್ತೆ. ಅಂದರೆ ಏನೋ ಅದು ಕೂಡ ಕೆಲವರು ಗ್ಯಾಸ್ಟ್ರಿಕ್ ಆಗಿರಬೇಕು, ಅದಕ್ಕೆ ಎದೆನೋ ಬಂದಿದೆ ಅಂತ ಇಗ್ನೋರ್ ಮಾಡೋರು ಜಾಸ್ತಿ. ಬಟ್ ಹಾಗೆ ಮಾಡಬಾರ್ದು. ಎದೆನೋ ಬರ್ತಾ ಇದೆ ಅಂತಂದರೆ ಒಂದು ಸಣ್ಣ ಟೆಸ್ಟ್ ಆದರೂ ಮಾಡಿಸ್ಬೇಕಾಗತ್ತೆ, ECG ಮಾಡಿಸ್ಬೇಕಾಗತ್ತೆ. ಡಾಕ್ಟರ್ ಹತ್ರ ಹೋಗಿ ಏನು ನಮ್ಮ ಲೈಫ್ ಸ್ಟೈಲ್ ಏನು, ಡಾಕ್ಟ್ರ್ ಹತ್ರ ಹೋಗಿ ಏನಾಗಿದೆ ಅಂತ ಹೇಳಬೇಕಾಗತ್ತೆ, ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಆಗಿದೆ ಏನು, ಇದೆಲ್ಲವನ್ನೂ ಕೂಡ ಹೇಳಿಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಬಂದರೆ ಅದರಲ್ಲಿ ಕಳ್ಕೊಳ್ಳೋದೇನಿಲ್ಲ ಅಲ್ವಾ. ಇನ್ನು ಕೆಲವರಿಗೆ ಭುಜ ನೋವು ಬರುತ್ತೆ, ಕುತ್ತಿಗೆ ನೋವು ಬರುತ್ತೆ, ದವಡೆ ನೋವು ಬರುತ್ತೆ. ಇದೆಲ್ಲವೂ ಕೂಡ ಮುಂಚೆ ಸಿಗುವಂಥ ಒಂದು ಸೂಚನೆ. ಈ ಸೂಚನೆ ಸಿಕ್ಕಿದ್ರೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇರಬಹುದಾ ಇಲ್ವಾ ಅಂತ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕಾದ್ರೂ ಡಾಕ್ಟ್ರ್ ಹತ್ರ ಹೋಗಿ ಆಗಲೇ ಟ್ರೀಟ್ಮೆಂಟ್ ತಗೊಂಡ್ರೆ ಈ ಥರ ಪ್ರಾಣ ಹೋಗೋ ಪರಿಸ್ಥಿತಿ ಎದುರಾಗೋದಿಲ್ಲ. ಅದರಲ್ಲೂ ಈಗ ಈ ಸಂಖ್ಯೆ ಜಾಸ್ತಿ ಆಗಿರೋದಕ್ಕೆ ಏನು ಕಾರಣ ಅಂತಂದರೆ, ಕಳೆದ 10 ವರ್ಷಕ್ಕೇ ಕಂಪೇರ್ ಮಾಡಿಬಿಟ್ರೆ ಈ ಹಾರ್ಟ್ ಅಟ್ಯಾಕ್ ಕೇಸ್ಗಳ ಸಂಖ್ಯೆ ಡಬಲ್ ಆಗಿಬಿಟ್ಟಿದೆ. ಇನ್ನು ಹಿಂದಿನ ತಲೆಮಾರಿನವ್ರ ಬಗ್ಗೆ ಕೂಡ ನಾವಿಲ್ಲಿ ಮಾತಾಡಬೇಕಾಗತ್ತೆ. ಅಂದರೆ ನಮ್ಮ ತಾತ, ಅಪ್ಪಂದಿರ ಕಾಲ, ಇವರೆಲ್ಲ ಯಾವ ರೀತಿಯಾಗಿರ್ತಾ ಇದ್ರು, ಅವರ ಜೀವನ ಶೈಲಿ ಯಾವ ರೀತಿಯಾಗಿರ್ತಾ ಇತ್ತು, ಅವರ ರೋಗ ನಿರೋಧಕ ಶಕ್ತಿ ಎಷ್ಟಿದೆ, ನಮ್ಗೆ ಎಷ್ಟಿದೆ, ಇದೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಹಿಂದಿನ ತಲೆಮಾರಿಗೆ ಕಂಪೇರ್ ಮಾಡಿದರೆ ನಮ್ಮ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತಾ ಇದೆ. ಇದಕ್ಕೆ ನಾವೇ ಮಾಡ್ಕೊಂಡಿರೋದು, ಇದನ್ನು ಯಾರೋ ಬೇರೆಯವ್ರು ಬಂದು ಏನೋ ಅನಿವಾರ್ಯವಾಗಿ ಆಗಿರೋದಂಥದ್ದಲ್ಲ.
ಯಾಕಂದರೆ ನಿಮಗೆ ಗೊತ್ತಾ ಇದೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿಯಾಗಿದೆ ಅಂತ ನಾನು ಸ್ಪೆಷಲಾಗಿ ಏನು ಹೇಳಬೇಕಾಗಿಲ್ಲ. ನಮ್ಮ ಫುಡ್ ಸ್ಟೈಲ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಎಲ್ಲವೂ ಕೂಡ ಇದೊಂಥರ ಫಾಸ್ಟ್ ಫುಡ್ ಜಮಾನ. ಸೊ ಎಲ್ಲ ಫಾಸ್ಟಾಗಿ ಆಗಬೇಕು ಅಂತ ಏನೇನೋ ಮಾಡ್ತಿರ್ತೀವಿ. ನಾವು ಕೂಡ ಫಾಸ್ಟಾಗಿ ಹೋಗಬೇಕಾಗತ್ತೆ. ಇಂಥ ಸ್ಥಿತಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರೋದು ನಾವೇನೆ. ಯಾಕಂದರೆ ಇಲ್ಲಿ ಹೃದಯಕ್ಕೆ ಬಾಳಿಕೆ ಇಲ್ಲ, ಜೀವಕ್ಕೆ ಗ್ಯಾರಂಟಿನೇ ಇಲ್ಲ, ಹಾಗಾಗ್ಬಿಟ್ಟಿದೆ. ಸಣ್ಣ ವಯಸ್ಸಿನವ್ರಿಗೂ ಈ ರೀತಿಯಾಗಿ ಆಗ್ತಾ ಇದೆ. ಯಾಕೆ ಅಂತ ಅಂದರೆ ಏನೇ ಕಾರಣಗಳನ್ನು ಕೊಟ್ಟರು ಒಂದಷ್ಟು ಜೆನೆಟಿಕ್ ರೀಸನ್ಸ್ ಕೂಡ ಇರುತ್ತೆ, ಹೇಳೋದಕ್ಕಾಗೋದಿಲ್ಲ. ಕೆಲವರಿಗೆ ಹುಟ್ಟಿನಿಂದಲೇ ಒಂದಷ್ಟು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರಬಹುದು, ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇದರ ಜೊತೆಗೆ ನಮಗೆ ನಾವೇ ತಂದಿಟ್ಕೊಂಡಿರುವಂತಹ ಪರಿಸ್ಥಿತಿ ಅಂತಲೂ ಹೇಳಬೇಕಾಗತ್ತೆ. ವರ್ಕ್ ಪ್ರೆಷರ್ ಅಂತೂ ಈಗ ಯಾವ ರೀತಿಯಾಗಿದೆ, ಮೆಕ್ಯಾನಿಕಲ್ ಲೈಫ್ ಆಗಿಬಿಟ್ಟಿದೆ. ಒಂಥರ ಯಂತ್ರದ ಥರ ಕೆಲಸ ಮಾಡೋದು, ಸರಿಯಾಗಿ ನಿದ್ದೆ ಮಾಡೋದಿಲ್ಲ, ಹೆವಿ ಸ್ಟ್ರೆಸ್ ತೆಗೆದುಕೊಳ್ಳೋದು. ಇನ್ನು ಮೊಬೈಲ್ ಯೂಸಸ್ ಬಗ್ಗೆ ಹೇಳಲೇಬೇಕಾಗತ್ತೆ. ರಾತ್ರಿಯೆಲ್ಲ ಅಂದರೆ 1 ಗಂಟೆ 2 ಗಂಟೆ ತನಕ ಫೋನ್ ನೋಡಿಕೊಂಡೇ ಮಲಗೋದು, ಬೆಳಗ್ಗೆ ಎದ್ದೇಳೋದು ಲೇಟ್. ನಮ್ಮ ದೇಹಕ್ಕೆ ಯಾವುದೇ ವ್ಯಾಯಾಮ ಇಲ್ಲ. ಫುಡ್ ಸ್ಟೈಲ್ ಅಂತೂ ಮೊದಲೇ ಸರಿ ಇಲ್ಲ. ಯಾಕಂದರೆ ಆಹಾರ ಪದ್ಧತಿ ಅಂತೂ ಕಂಪ್ಲೀಟಾಗಿ ಚೇಂಜ್ ಆಗಿಬಿಟ್ಟಿದೆ. ಆಹಾರ ಪದಾರ್ಥಗಳನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡ್ತಾ ಇದ್ದೀವಿ, ಪೆಸ್ಟಿಸೈಡ್ಸ್ ಎಲ್ಲವೂ ಕೂಡ, ಹಣ್ಣು ತರಕಾರಿ ಎಲ್ಲದಕ್ಕೂ ಔಷಧಿ ಸಿಂಪಡಿಸಿರ್ತಾರೆ. ಅಂಥ ಆಹಾರನೇ ಜಾಸ್ತಿ. ಅದ್ರ ಜೊತೆಗೆ ಜಂಕ್ ಫುಡ್ ಬೇರೆ, ಈ ಪಿಜ್ಜಾ ಬರ್ಗರ್ ಅಂತ ಅನ್ಹೆಲ್ದಿ ಫುಡ್ಸ್ ಜಾಸ್ತಿ. ಬಾಯಿ ಚಪ್ಪಲಕ್ಕೆ ಒಂದ್ಸಲ ತಿಂದ್ಬಿಡೋಣ ಹಾಗೆ ಹೀಗೆ ಅಂತ ಹೇಳಿ ಅದೇ ಅಭ್ಯಾಸ ಆಗಿಬಿಡುತ್ತೆ. ಒಬೆಸಿಟಿ ಬಂದ್ಬಿಡುತ್ತೆ. ಬಾಡಿನಲ್ಲಿ ಕೊಲೆಸ್ಟ್ರಾಲ್ ತುಂಬ ಜಾಸ್ತಿ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಸಮಸ್ಯೆ ಕೂಡ ಕೆಲವರಿಗಿರುತ್ತೆ. ಹೀಗೆ ಈ ಲೈಫ್ ಸ್ಟೈಲ್ನ ನಾವೇ ಆಯ್ಕೆ ಮಾಡ್ಕೊಂಡಿರೋದು. ಸೊ ಹೃದಯಾಘಾತ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಹೀಗೆ ಮಾರಕ ಕಾಯಿಲೆಗಳು ಬರೋದಕ್ಕೆ, ಜೀವಾನೇ ಹೋಗೋ ರೀತಿಯಲ್ಲಿ ಆಗೋದಕ್ಕೆ ಇಂಥ ಪರಿಸ್ಥಿತಿಯನ್ನು ತಂದುಕೊಂಡಿರೋರು ನಾವೇ. ಹಾಗಾಗಿ ಮೊದಲು ನಾವು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ಆಹಾರ ಪದ್ಧತಿ, ಜೀವನ ಶೈಲಿ ಯಾವ ರೀತಿಯಾಗಿರಬೇಕು ಅಂತ. ಆ್ಯಕ್ಟಿವಿಟಿ ಅನ್ನೋದೇ ಕಮ್ಮಿ ಆಗಿಬಿಟ್ಟಿದೆ, ದೇಹಕ್ಕೆ ವ್ಯಾಯಾಮನೇ ಕೊಡ್ತಾ ಇಲ್ಲ. ಈಗಂತೂ ಫೋನ್ ಇಟ್ಕೊಂಡು ಏನು ತಿನ್ನಬೇಕು ಅಂತ ಅನಿಸಿದ್ರು ತಕ್ಷಣ ಆರ್ಡ್ರ್ ಮಾಡಿಬಿಟ್ರೆ 5-10 ನಿಮಿಷಕ್ಕೆ ಮನೆಗೆ ಬಂದುಬಿಟ್ಟಿರುತ್ತೆ. ರಿಸ್ಕೇ ಇಲ್ಲ, ಮಾಡೋ ಗೋಜಿಗೆ ಹೋಗೋದಿಲ್ಲ. ಮಾಡೋದಿರಲಿ, ಅಟ್ಲೀಸ್ಟ್ ಪಕ್ಕದ ರೋಡ್ನಲ್ಲಿರೋ ಹೋಟೆಲ್ಗೆ ಹೋಗಿ ತಂದು ತಿನ್ನೋಣ ಅಂದ್ರೂ ಕೂಡ ಕೆಲವರಿಗೆ ಅಷ್ಟು ಸೋಂಬೇರಿತನ, ಆರ್ಡ್ರ್ ಮಾಡಿಬಿಡೋಣ ಅಂತ. ಹಾಗಂತ ಹೋಟ್ಲಲ್ಲಿ ತಿನ್ನಿ ಅಂತ ಅಲ್ಲ, ಹೊರಗಿನ ಫುಡ್ ಯಾವತ್ತಿದ್ರೂ ಹೆಲ್ದಿ ಅಲ್ಲ, ಅದು ಎಲ್ರಿಗೂ ಗೊತ್ತಿದೆ. ಆದರೆ ಸೋಂಬೇರಿತನದಿಂದ, ಮೈಗಳ್ತನದಿಂದ ಯಾರು ಕೂಡ ಅದನ್ನು ಮನೇಲೇ ಮಾಡಿಕೊಂಡು ಊಟ ತಿಂಡಿ ಮಾಡೋಣ ಅಂತ ಆ ಲೈಫ್ ಸ್ಟೈಲ್ನ ಫಾಲೋ ಮಾಡೋರ ಸಂಖ್ಯೆ ಅಂತೂ ತೀರಾ ಕಮ್ಮಿ. ಇದೆಲ್ಲ ರೀಸನ್ ಕೂಡ ಮ್ಯಾಟರ್ ಆಗುತ್ತೆ. ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡಿರೋರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ, ಅವ್ರಿಗೇನು ಹೇಳೋದು, ಇದಕ್ಕೇನು ಕಾರಣ ಇರ್ಬೋದು ಅಂತ ಕೂಡ ಕೆಲವ್ರು ಹೇಳ್ಬೋದು. ಇದಕ್ಕೆ ಎಕ್ಸಾಕ್ಟ್ ಉತ್ತರ ಹೀಗೆ ಅಂತ ಹೇಳೋದಕ್ಕಾಗದೇ ಇದ್ರೂ ನಾನು ಆಗಲೇ ಹೇಳಿದ ಹಾಗೆ ಜೆನೆಟಿಕ್ ರೀಸನ್ ಕೂಡ ಕಾರಣ ಆಗುತ್ತೆ, ಸ್ಟ್ರೆಸ್ ಕೂಡ ಕಾರಣ ಆಗುತ್ತೆ. ಏನೋ ಒಳ್ಳೆ ಆಹಾರ ತಿಂತಾ ಇದ್ದೀವಿ, ಲೈಫ್ ಸ್ಟೈಲ್ ಕೂಡ ಚೆನ್ನಾಗಿದೆ, ವ್ಯಾಯಾಮ ಮಾಡ್ತೀವಿ, ವರ್ಕೌಟ್ ಮಾಡ್ತೀವಿ, ಜಿಮ್ ಮಾಡ್ತೀವಿ, ಯೋಗ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ಎಲ್ಲ ಇದ್ರೂ ಅಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತಲ್ಲ ಯಾಕೆ ಅನ್ನೋ ಪ್ರಶ್ನೆ ಎದುರಾಗೋದು ಸಹಜ. ನಿಮಗೆ ನೆನಪಿರ್ಬೋದು, ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಈಗ ರೀಸೆಂಟಾಗಿ ಕಾಮಿಡಿ ಕಿಲಾಡಿ ವಿನ್ನರ್ ಆಗಿದ್ದಂತಹ ರಾಕೇಶ್ ಪೂಜಾರಿ ಆಗಿರ್ಬೋದು, ವಿಜಯ್ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಆಗಿರ್ಬೋದು, ಚಿರು ಸರ್ಜಾ, ಸಿದ್ಧಾರ್ಥ್, ಈಗ ರೀಸೆಂಟಾಗಿ ತೀರ್ಕೊಂಡಂತಹ ಆ್ಯಕ್ಟ್ರೆಸ್ ಶೆಫಾಲಿ, ಹೀಗೆ ಬಹಳಷ್ಟು ಮಂದಿ ಇದ್ದಾರೆ. ಇವರಿಷ್ಟೇ ಅಂತಲ್ಲ, ಇವರೆಲ್ಲ ಸಾವನ್ನಪ್ಪೋದಕ್ಕೆ ಹಾರ್ಟ್ ಅಟ್ಯಾಕ್ ಕಾರಣ ಅಂತ. ಒಂದೊಳ್ಳೆ ಲೈಫ್ ಸ್ಟೈಲ್ನ ಇವರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದ್ರು. ಇಂಥವ್ರಿಗೆ ಹೃದಯಾಘಾತ ಆಗುತ್ತೆ ಅಂದರೆ ಸಾಮಾನ್ಯರ ಪಾಡೇನು ಅಂತ ಕೇಳ್ಬೋದು. ಬಟ್ ನಮ್ಮ ದೇಹ ಒಂದು ಸೂಚನೆ ಕೊಟ್ಟಿರುತ್ತೆ, ಏನಾಗ್ತಾ ಇದೆ ನಮ್ಮ ಶರೀರದಲ್ಲಿ, ಹೃದಯದ ಸಮಸ್ಯೆ ಏನಾದರೂ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಒಂದಷ್ಟು ಸೂಚನೆ ಸಿಕ್ಕಾಗ್ಲೇ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಇಂಥದ್ದೇ ನಿಖರ ಕಾರಣ ಅಂತ ಹೇಳೋದಕ್ಕಾಗಲಿಲ್ಲ ಅಂದ್ರೂ ಈಗಿನ ನಮ್ಮ ಜೀವನ ಶೈಲಿ, ಆಹಾರ ಪದ್ಧತಿ ಎರಡೂ ಕೂಡ ಮ್ಯಾಟರ್ ಆಗುತ್ತೆ. ಸೊ ನೆಗ್ಲೆಕ್ಟ್ ಮಾಡೋ ಹಾಗೆ ಇಲ್ಲ. ಇದು ಹೃದಯದ ವಿಷಯ ಅಂದರೆ ಗಂಭೀರವಾದ ವಿಷಯ. ಪ್ರತಿ ವರ್ಷಕ್ಕೊಂದ್ಸಲ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅಟ್ಲೀಸ್ಟ್ ಹುಟ್ಟಿದಾಗ್ಲಿಂದ ಒಂದು 15 ವರ್ಷದ ಒಳಗಡೆ ಹಾರ್ಟ್ ಟೆಸ್ಟ್ ಪ್ರತಿಯೊಬ್ಬರು ಕೂಡ ಮಾಡಿಸ್ಕೊಳ್ಳೇಬೇಕು. ಮಾಡಿಸ್ಕೊಂಡಿಲ್ಲ ಅಂತ ಅಂದರೆ 15 ವರ್ಷದ ಒಳಗಡೆ ಮಾಡಿಸಿಲ್ಲ ಅಂತ ಸುಮ್ಮನೆ ಇರೋದಲ್ಲ. ವಿಷಯ ಗೊತ್ತಾಗಿದೆ ಅಂದಾಗ, ಒಂದಷ್ಟು ಸಿಂಪ್ಟಮ್ಸ್ ಹೀಗಿದೆ ನನಗೂ ಅಂತ ಅನ್ನಿಸಿದಾಗ ಯಾರು ಕೂಡ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಹಾರ್ಟ್ ಟೆಸ್ಟ್ ಮಾಡಿಸ್ಕೊಳ್ಳಿ, ಒಳ್ಳೆ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳಿ. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ್ಲಂತೂ ತುಂಬ ಮಂದಿಗೆ ಒಂದಷ್ಟು ಹೆಲ್ತ್ ಕಾನ್ಷಿಯಸ್ ಜಾಸ್ತಿಯಾಗಿ ಕಾಣಿಸ್ತಾ ಇತ್ತು. ಯಪ್ಪ, ಇಂಥ ಹೆಲ್ದಿ ಆಗಿರೋ ವ್ಯಕ್ತಿಗೆ ಹೀಗಾಯ್ತಲ್ಲ, ಇನ್ನು ನಮ್ಮ ಕತೆ ಏನಪ್ಪ, ಸಾಮಾನ್ಯರ ಕತೆ ಏನು, ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ, ಒಂದು ವರ್ಕೌಟ್ ಮಾಡೋದಿಲ್ಲ, ಒಳ್ಳೆ ಫುಡ್ ಸ್ಟೈಲ್ ಇಲ್ಲ, ಹೀಗಾಯ್ತಲ್ಲ, ಇನ್ಮೇಲಾದರೂ ಸರಿ ಹೋಗೋಣ ಅಂತ ಒಂದಷ್ಟು ಮಂದಿ ಆವಾಗ ಎಚ್ಚೆತ್ಕೊಂಡು ಸ್ವಲ್ಪ ಕೇರ್ ತಗೊಳ್ಳೋದಕ್ಕೆ ಶುರು ಮಾಡಿದರು. ಬಟ್ ಬರ್ತಾ ಬರ್ತಾ ಮತ್ತದೇ ಲೈಫ್ ಸ್ಟೈಲ್, ಸೋಂಬೇರಿತನ, ಆಲಸ್ಯ, ಹೆಲ್ತ್ ಬಗ್ಗೆ ಇಗ್ನೋರ್ ಮಾಡೋದು, ಹೆಲ್ದಿ ಫುಡ್ ತಿನ್ನೋದ್ರ ಬಗ್ಗೆ ಗಮನ ಕೊಡದೇ ಇರೋದು,
ನಾವು ಉಸಿರಾಡ್ತಿರೋ ಗಾಳಿ ಕೂಡ ಸರಿ ಇಲ್ಲ, ತಿಂತಾ ಇರೋ ಆಹಾರ ಕೂಡ ಸರಿ ಇಲ್ಲ, ಎಲ್ಲವೂ ಕೂಡ ವಿಷಮಯ ಆಗಿದೆ ಅಂದಾಗ ಹೇಗೆ ಬದುಕೋದಕ್ಕೆ ಸಾಧ್ಯ ಅಲ್ವಾ? ಹಾಲು ಕುಡಿಯೋ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಕುಡಿದ್ರೆ ಬದುಕ್ತಾರಾ ಅಂತ ಕೇಳ್ತಾರಲ್ಲ, ಹಾಗಾಗ್ಬಿಟ್ಟಿದೆ ಪರಿಸ್ಥಿತಿ. ಹಾಲ ವಿಷಾನ ನಮ್ಮ ಆಯ್ಕೆ ನಮ್ಮ ಕೈಲೇ ಇರುತ್ತೆ. ಸೊ ಆಲ್ಕೋಹಾಲ್ ಯಾರು ಜಾಸ್ತಿ ತಗೋತಾರೆ, ಧೂಮಪಾನ ಯಾರು ತಗೋತಾರೆ, ಡ್ರಗ್ಸ್ ಯಾರು ತಗೋತಾರೆ, ಯಾರ್ಯಾರು ಅಡಿಕ್ಷನ್ ಇರುತ್ತೆ ಅವರಿಗೆ, ಇಂಥವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗುತ್ತೆ. ವೈದ್ಯರು ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ, ಹೇಳಿಲ್ಲ ಅಂತಲ್ಲ. ಪದೇ ಪದೇ ಅವೇರ್ನೆಸ್ ಮೂಡಿಸೋ ಕೆಲಸ ಆಗ್ತಾ ಇದ್ರು ಆ ಕ್ಷಣಕ್ಕೆ ಮಾತ್ರ ಅಯ್ಯೋ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಂತೆ, ಇವ್ರಿಗಾಯ್ತಂತೆ, ರಿಲೇಟಿವ್ಸ್ಗೆ ಆಯ್ತಂತೆ, ಫ್ರೆಂಡ್ಸ್ಗೆ ಆಯ್ತಂತೆ ಅಂದಾಗ ಒಂದಷ್ಟು ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ, ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾರೆ ಹೊರತು ಅದನ್ನು ಇಂಪ್ಲಿಮೆಂಟ್ ಮಾಡೋದಿಲ್ಲ. ಸೊ ದಯವಿಟ್ಟು ನಮ್ಮ ಆರೋಗ್ಯ ನಮ್ಮ ಕೈಲಿರುತ್ತೆ. ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಯಾವ ಕಡೆ ಹೋಗಬೇಕು ಹೋಗಬಾರ್ದು ಅನ್ನೋದನ್ನು ನಾವೇ ಡಿಸೈಡ್ ಮಾಡಬೇಕಾಗತ್ತೆ. ಹೆಲ್ದಿ ಆಗಿರೋ ಲೈಫ್ ಸ್ಟೈಲ್ನ ರೂಢಿ ಮಾಡ್ಕೊಳ್ಳಿ. ಯೋಗ, ಪ್ರಾಣಾಯಾಮ, ಒಳ್ಳೆ ಆಹಾರ, ಒಳ್ಳೆ ನಿದ್ರೆ ಮಾಡಿ, ಮೊಬೈಲ್ ಯೂಸ್ ಮಾಡೋದನ್ನು ಕಮ್ಮಿ ಮಾಡಿ, ಒಳ್ಳೆ ಆಲೋಚನೆಗಳನ್ನು ಮಾಡಿ, ಜಾಸ್ತಿ ಸ್ಟ್ರೆಸ್ ತೆಗೆದುಕೊಳ್ಬೇಡಿ. ಹೀಗೆ ಒಂದು ಒಳ್ಳೆಯ ಜೀವನ ಶೈಲಿಯನ್ನು ರೂಢಿ ಮಾಡಿಕೊಂಡ್ರೆ ಹಾರ್ಟ್ ಅಟ್ಯಾಕ್ ಕೇಸ್ಗಳನ್ನು ಕಮ್ಮಿ ಮಾಡಬಹುದು ಅಂತ ವೈದ್ಯರು ಕೂಡ ಹೇಳಿದ್ದಾರೆ. ಒಂದಷ್ಟು ರಿಸರ್ಚ್ ಕೂಡ ಇದೇ ರಿಪೋರ್ಟ್ ಹೇಳೋದ್ರಿಂದ. ಸೊ ಆಯ್ಕೆ ನಿಮ್ಮದು.